ರಾಜ್ಯ ಸರ್ಕಾರ ಒಂದು ಕಡೆ ಕಾವೇರಿ ಹೋರಾಟದ ಸವಾಲನ್ನು ಎದುರಿಸ್ತಾ ಇದೆ. ಇದರ ನಡುವೆ ಸರ್ಕಾರಕ್ಕೆ ಈಗ ಭದ್ರಾ ಸಂಕಷ್ಟ ಕೂಡ ಎದುರಾಗಿರುವಂಥದ್ದು. ಮಳೆ ಕೊರತೆಯಿಂದಾಗಿ ದಾವಣಗೆರೆಯ ಅನ್ನದಾತರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಭತ್ತ ನಾಟಿ ಮಾಡಬೇಕು, ಆದರೆ ಭತ್ತ ನಾಟಿಗೆ ಭದ್ರಾ ಡ್ಯಾಮ್ನ ನೀರಿಗೋಸ್ಕರ ಕಾಯ್ತಾ ಇದ್ದಾರೆ. ಚಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ ದಾವಣಗೆರೆ ಭಾಗದ ರೈತರು. ಭತ್ತ ನಾಟಿ ಮಾಡಬೇಕಂದ್ರೆ ನೀರು ಬೇಕು, ಅದಕ್ಕೆ ಭದ್ರಾ ಡ್ಯಾಮ್ನಿಂದ ನೀರನ್ನು ಬಿಡಬೇಕು. ಭದ್ರಾ ಬಲದಂಡೆ ನಾಲೆಗಳಿಗೆ ನೀರನ್ನು ಹರಿಸೋದಕ್ಕೆ ರೈತರ ಒತ್ತಾಯ ಇರುವಂಥದ್ದು. ಆದರೆ ಮಳೆಗಾಲದ ಬೆಳೆಗೆ ನೀರು ಬಿಡುವುದಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಆಗಸ್ಟ್ 15ರ ಒಳಗೆ ಭದ್ರಾ ಡ್ಯಾಮ್ನಿಂದ ನೀರನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಆಗ್ರಹಗಳು ಕೇಳಿ ಬರ್ತಾ ಇದೆ. ಇಲ್ಲದಿದ್ದರೆ ಉಗ್ರ ಪ್ರತಿಭಟನೆಯನ್ನು ಹೋರಾಟವನ್ನು ನಾವು ಮಾಡ್ತೇವೆ ಅಂಥೇಳಿ ರೈತರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರೈತರ ಪರವಾಗಿ ಮಾಜಿ ಸಚಿವ ಎಸ್.ಎ. ರವೀಂದ್ರನಾಥ್ ಕೂಡ ನಿಂತಿದ್ದಾರೆ. ಸಾರಿ ಮುಂಗಾರು ಕೊರತೆಯಿಂದ ಕೂಡ ಭದ್ರಾ ಅಷ್ಟೊಂದು ತುಂಬಿಲ್ಲ, ಹೀಗಾಗಿ ನೀರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಿಡಬಾರ್ದು ಅಂತ ಹೇಳಿ ಸರ್ಕಾರ ಒಂದು ಆದೇಶವನ್ನು ಮಾಡಿತ್ತು ಮತ್ತು ಮೌಖಿಕವಾಗಿ ಕೂಡ ಹೇಳಿತ್ತು. ಅಂದರೆ ಭದ್ರಾ ಅಚ್ಚುಕಟ್ಟ ಪ್ರದೇಶದ ಸುಮಾರು 1 ಲಕ್ಷ ಅಧಿಕ ಎಕರೆ ಭತ್ತ ಬೆಳೆಯುವಂಥ ರೈತರು ಈಗ ಅತಂತ್ರರಾಗಿದೆ ಅಂತಲೇ ಹೇಳ್ಬೋದು. ಈಗ ಸದ್ಯಕ್ಕೆ ನೀರು ಬರ್ತಾ ಇದೆ. ಆ ನೀರನ್ನು ಏನು ಅಂದರೆ ಗದ್ದೆಗೆ ಹರಿಸಬೇಕು, ನಾಲೆಗೆ ಹರಿಸಬೇಕು ಅಂದಾಗ ಭತ್ತ ನಾಟಿ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಹೀಗಾಗಿ ಸರ್ಕಾರ ಈ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಹೇಳಿ ಒಂದು ರೈತರು ಒತ್ತಾಯವನ್ನು ಮಾಡ್ತಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮಗೆ ಮಾಜಿ ಸಚಿವರಾದಂಥ ಎಸ್.ಎ. ರವೀಂದ್ರನಾಥ್ ಅವರೇ ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, ಈಗ ಒಂದು ಸಭೆಯನ್ನು ಮಾಡಿದ್ರಿ, ನೀರನ್ನು ಹರಿಸಬೇಕು ಅಂತ ಹೇಳಿ. ಸರ್ಕಾರ ಹಿಂದೆನೇ ಹೇಳಿದೆ ಸರ್, ಈಗ ನೀರು ಕುಡಿಯೋಕ್ಕೆ ಬೇಕು, ಯಾವುದೇ ಕಾರಣಕ್ಕೂ ಬೆಳೆ ಬೆಳೆಯೋಕ್ಕೆ ಬೇಡ, ಈಗ ಅದನ್ನು ಕುಡಿಯೋಕ್ಕಷ್ಟೇ ಬಳಸಿ ಅಂತ ಹೇಳಿದೆ. ಮುಖ್ಯಮಂತ್ರಿಗಳು ಆದಾಗಂಥ ಸಂದರ್ಭದಾಗ ನೀರು ಇದ್ದಿಲ್ಲ. ಅವಾಗ ಡ್ಯಾಮು ಭಾಳ ಕಡಿಮೆ ಇತ್ತು ನೀರು. ಈಗ ಡ್ಯಾಮು ತುಂಬೈತಿ, ಎಲ್ಲ ರೀತಿಯಾಗೂ ಅನುಕೂಲ ಐತಿ. ಈಗ ಅವರಿಗೂ ಸಹ ಒಂದಿಷ್ಟು ಕಮ್ಮಿ ಆರಾಮಾಗಿದ್ದಾರೆ. ಮೊದಲು ಉತ್ತರ ಹೇಳೋದೇನು ಎತ್ತ ಅನ್ನೋದಿತ್ತು. ಈಗ 170 ಅಡಿ ನೀರು ಬಂದಿರೋದ್ರಿಂದ ಆ ಪ್ರಶ್ನೆ ಇಲ್ಲೇ ಇಲ್ಲ. ಈಗ ಭದ್ರಾದಲ್ಲಿರೋ ನೀರು ಕುಡಿಯೋಕೆ ಜೊತೆಗೆ ಭತ್ತ ಬೆಳೆಯೋಕೆ ಅನುಕೂಲ ಆಗುತ್ತೆ ಸರ್. ಯಾವಾಗಲೂ ಮೀನು ನೀರಾಗಿದ್ರೆ ಕುಡಿಯತೈತೋ ಬಿಡ್ತದೆ ಅಂತ ಗೊತ್ತಲ್ಲ, ಅದು ಒಟ್ಟು ಅಂತೂ ಕುಡಿತೈತಿ. ಹಾಗೆ ನಮ್ಮದು ಸಹ ನೀರು ಬಿಟ್ಟರೆ ಎಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲವೂ ಕುಡಿಯೋದು ಮಾಡೋದು ಮಾಡ್ತಾವೆ. ಅವರು ಸರ್ಕಾರದಿಂದ ಹೇಳೋದು ಏನಂತಂದರೆ ಭತ್ತ ಬೆಳೆಯೋಕ್ಕೆ ಈಗ ಸದ್ಯಕ್ಕೆ ಅಂದರೆ ನೀರಾವರಿಗೆ ಬೇಡ, ಅವಾಗ ಬಿತ್ತಕ್ಕೆ ಬರೋದಿಲ್ಲ, ನಾಟಿ ಮಾಡೋಕ್ಕಾಗಲ್ಲ. ಹದ ನೋಡಿ ಬಿತ್ತಬೇಕು, ಬೆದೆ ನೋಡಿ ದಂಟು ಮರಿಬೇಕು ಅಂತ ಅದು ಇನ್ನೆರಡು ಗಾದೆ ಐತಿ. ಹದ ಇದ್ರೆ ಮಾತ್ರ ಬಿತ್ತಕ್ಕೆ ಬರೋದು. ಈಗ ಹದ ಐತಿ, ಯಾವಾಗ ಬಿತ್ತಕ್ಕೆ ನಾಳೆ ನವೆಂಬರ್ನೇ ಬಿತ್ತಕ್ಕೆ ಬರೋದಿಲ್ಲ ಅದು. ಈಗ ಇರೋ ಸ್ಟೋರೇಜು ಮತ್ತು ನೀರು ಸಾಲುತ್ತಾ ಸರ್? ಹೇಗೆ ಅಂದರೆ 171 ಅಡಿ ಇದೆ, ಅದರದ್ದು ಗರಿಷ್ಠ ಮಟ್ಟ 186 ಇದೆ ಸರ್. ಏನು ಹೇಳ್ತೀರಿ ಈ ಬಗ್ಗೆ, ಅದಕ್ಕೆ ಮಾತಾಡೋದಾದ್ರೆ? ನೀರಿಂದ ಏನೋ ತೊಂದರೆ ಆಗೋದಿಲ್ಲ, 2 ಬೆಳೆನೂ ಬೆಳಿಬೋದು. ನಮಗೆ ಒಂದು ಬೆಳೆ ಅಂತೂ ನೀರು ಬಿಟ್ಟರೆ ಏನೂ ತೊಂದರೆ ಆಗಲ್ಲ, ಅವ್ರವ್ರು ಬದುಕು ಮಾಡ್ಕೊತಾರೆ. 10 ಲಕ್ಷ ಜನಕ್ಕೆ ಕೆಲಸ ಸಿಗ್ತೈತಿ. ಇವರು MR NRM ಏನೇನು ಅಂತಂದು ಕೂಲಿಗಾಗಿ ಕಾಳು ಅವೆಲ್ಲ ಕೊಡ್ತೇವೆ ಅಂತಾರಲ್ಲ, ಯಾವ ಕೊಡೋದೇ ಬೇಕಾಗಿಲ್ಲ. ನೀರು ಬಿಟ್ಟರೆ ಜನನೇ ರೊಕ್ಕ ಕೊಟ್ಟು ಕೆಲಸ ಮಾಡಿಸ್ಕೊಂತಾರೆ, ಅವ್ರಿಗೂ ಸಹ ಹೊಟ್ಟೆ ತುಂಬತೈತಿ. ಸರ್, ಈಗ ಸದ್ಯಕ್ಕೆ ನೀರು ಬಿಡೋಕ್ಕೆ ಏನಾದರೂ 171 ಅಡಿ ತುಂಬಿದೆ, ನೀರು ಬಿಡಿ ಅಂತ ಏನಾದರೂ ಒತ್ತಾಯ ಮಾಡಿದಿರಾ? ಹೇಳಿದ್ರೆ ಕಾಡಕ್ಕೆ ಏನಾದರೂ ಹೇಳಿದ್ರೆ ಸರ್? ಮಾಡಿದ್ದೇವೆ. ಏನು ಹೇಳ್ತಾರೆ ಸರ್? ಅದೇ ಅವ್ರು ಮೀಟಿಂಗ್ ಸೇರ್ತೀವಿ, ಅದು ಇದು ಸುಳ್ಳು ಸಬೂಬನ್ನು ಹೇಳ್ತಾರೆ. ಈಗ ಸದ್ಯಕ್ಕೆ ತಾವು ಮೀಟಿಂಗ್ ಮಾಡಿದ್ರಿ ಸರ್, ಏನು ಒತ್ತಾಯವನ್ನು ಮಾಡ್ತೀರಿ? ನಮಗೆ ನೀರು ಬಿಡ್ರಿ ಅನ್ನೋದು ಬಿಟ್ಟರೆ ಬೇರೆ ಏನು ಒತ್ತಾಯ ಇಲ್ಲ ನಮ್ಮದು. ಬಿಡದೇ ಇದ್ರೆ ಹೋರಾಟ. ಗಡುವು ಏನು ಕೊಟ್ಟಿದ್ರ? 15ನೇ ತಾರೀಕು ತನಕ ಗಡುವು ಕೊಟ್ಟವಿ. 16ನೇ ತಾರೀಕಿಂದ ಸ್ಟ್ರೈಕ್ ಮತ್ತೆ ನೀರು ಬಿಡದೇ ಇದ್ರೆ. ಯಾವ ಥರ ಸರ್? ಯಾವ ಥರ ಹೆಂಗೆ ಸಿಗ್ತದ, ಕಲ್ಲಿಲೆ ಸರ್ಕಾರಕ್ಕೆ ಮತ್ತೊಂದು ಮುಗೊಂದು ಕಲ್ಲಿಲ್ಲಿ ಹೊಡೆಯೋದು ನಮ್ಮ ಕೆಲಸ. ಅದೇ ಥರ ನೀರು ಒಟ್ಟು ಬೇಕು, ಇಲ್ಲ ಅಂತಂದ್ರೆ ಉಗ್ರವಾಗಿರುತ್ತೆ ಹೋರಾಟ. ಅಲ್ಲ, ನಿಧಾನಕ್ಕೆ ಮಾಡಿದ್ರೆ ಅದೇನು ಹೋರಾಟ ಅನ್ನೋದಲ್ಲ. ಅದಕ್ಕೆ ರೈತರೆಲ್ಲ ಏನು ಹೇಳ್ತಾರೆ ಸರ್ ಈ ವಿಚಾರವಾಗಿ? ಈಗ ಕರೆದವಲ್ಲ, ಒಂದು ಬರೀ ಪೇಪರ್ನಾಗ ಕರೆ ಕೊಟ್ಟೋದಕ್ಕೆ ಎಷ್ಟು ಜನ ಬಂದಾರೆ. ನಾವೇನು ಮನೆಗೆ ಹೋಗಿ ಹೇಳಿದರೆ ಅದು ಎಷ್ಟು ಜನ ಬರ್ತಾರೋ ಅದು ಗೊತ್ತಿಲ್ಲ. ನಾವು ಹಳ್ಳಿ ಮೇಲೆ ಭಾಗವಹಿಸಿ ಅಡ್ಡಾಡಿ ಎಲ್ಲ ಈ ನಮ್ಮ ಚಂದ್ರಶೇಖರ್ ಪೂಜಾರರು ಎಲ್ಲ ನಮ್ಮ ಲೀಡರ್ಗಳೆಲ್ಲರೂ ಓಡಿಸಾಡಿ ಪ್ರತಿ ಜನ ಸೇರಿಸ್ತೇವೆ. ದಾವಣಗೆರೆಗೆ ಎಂದೂ ಸೇರಿರಬಾರ್ದು. 16ನೇ ತಾರೀಕಿಂದ 16ನೇ ತಾರೀಕು 12 ಗಂಟೆಯಿಂದ ಚಾಲು ಅದು ಹಂಗೆ ಸ್ಟ್ರೈಕ್. ಇದಿಷ್ಟು ಮಾಜಿ ಸಚಿವರಾದಂಥ ಎಸ್.ಎ. ರವೀಂದ್ರನಾಥ್ ಅವರ ಮಾತು. ಅವ್ರ ಹಿಂದಿನಿಂದಲೂ ಕೂಡ ರೈತರ ಪರವಾಗಿ ಸಾಕಷ್ಟು ಹೋರಾಟವನ್ನು ಮಾಡ್ಕೊಂಬಂದಿದ್ರು. ಈಗ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ನೀರನ್ನು 15ನೇ ತಾರೀಕು ಒಳಗೆ ಬಿಡಬೇಕು. ಒಂದು ವೇಳೆ ನೀರನ್ನು ಬಿಡದೇ ಇದ್ದರೆ ಹೋರಾಟ ಉಗ್ರ ರೂಪವನ್ನು ಪಡೆಯುತ್ತೆ, ಸರ್ಕಾರಕ್ಕೆ ಕಲ್ಲಲ್ಲಿ ಹೊಡೆಯಬೇಕಾಗುತ್ತೆ ಅಂತ ಹೇಳಿ ನೇರವಾದಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ.
15ರೊಳಗೆ ನೀರನ್ನು ಸರ್ಕಾರ ಬಿಡುತ್ತಾ ಏನು ಮಾಡುತ್ತೆ ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಮಹಾದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ.